ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಬಂದ್ಬಿಟ್ಟು ಇವತ್ತು ಈ ದಿನ ಮಷಿನ್ ಬಗ್ಗೆ, ಹಾಗೆ ಒಂದು ದಿನಕ್ಕೆ ಬ್ಲೌಸ್ ಎಷ್ಟು ಹಾಕ್ಬೋದು ಅಂಥೇಳಿ ನನ್ನ ವಿಡಿಯೋ ನೋಡಿ ಒಬ್ಬ ಸಿಸ್ಟರ್ ನನಗೆ ಕಮೆಂಟ್ ಮಾಡಿದರು. ಅದನ್ನು ನಾನು ವಿಡಿಯೋದಲ್ಲೇ ಹೇಳೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅವರಿಗೆ ನಾನೇನು ಕಮೆಂಟಲ್ಲಿ ರಿಪ್ಲೈ ಮಾಡಿರಲಿಲ್ಲ, ಒಂದು ವಿಡಿಯೋ ಮಾಡಿ ಹಾಕೋಣ ಅಂಥೇಳಿ ಸುಮ್ಮನಿದ್ದೆ ಫ್ರೆಂಡ್ಸ್. ಹಾಗಾಗಿ ಒಬ್ಬ ಸಿಸ್ಟರ್ ಕಮೆಂಟ್ ಮಾಡಿದರು, ಸಿಸ್ಟರ್ ಮಷಿನ್ ರೇಟ್ ಎಷ್ಟು, ಹಾಗೆ ಒಂದು ದಿನಕ್ಕೆ ಎಷ್ಟು ಬ್ಲೌಸ್ ಹಾಕ್ಬೋದು ಅಂತ ಕೇಳಿದರು ಫ್ರೆಂಡ್ಸ್. ಮಷಿನ್ ರೇಟ್ ಅಂತಂದರೆ ನಂದು ಮಷಿನ್ ಬಂದುಬಿಟ್ಟು ಫ್ಯೂಚರ್ ಮಾಡಿದ್ದು 4,20,000. ಕ್ಯಾಶ್ ಕೊಟ್ಟು ತೊಗೊಂಡ್ರೆ 4,20,000 ಫ್ರೆಂಡ್ಸ್. ನಾವು ಕ್ಯಾಶು ಅಡ್ಜಸ್ಟ್ ಮಾಡೋಕ್ಕಾಗಲಿಲ್ಲ, ಹಾಗಾಗಿ ನಾನು ಲೋನ್ ಮಾಡಿಸ್ಬಿಟ್ಟು 1,00,000 ಡೌನ್ ಪೇಮೆಂಟ್ ಮಾಡಿ 1,20,000 ಡೌನ್ ಪೇಮೆಂಟ್ ಮಾಡಿ ಇನ್ನು 3,00,000 ಲೋನ್ ಮಾಡಿಸಿದ್ವಿ ಫ್ರೆಂಡ್ಸ್. ಇದರಲ್ಲೆಲ್ಲ ನಾನು ಕ್ಲಿಯರಾಗಿ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇವಾಗ ಕ್ಯಾಶ್ ಕೊಟ್ಟು ತೊಗೊಂಡ್ರೆ 4,20,000 ಫ್ರೆಂಡ್ಸ್. ಇಲ್ಲಪ್ಪ ನಮಗೆ ಕ್ಯಾಶ್ ಕೊಡ್ಲಿಕ್ಕೆ ಆಗಲ್ಲ, ನಾವು ಲೋನೇ ಮಾಡಿಸ್ತೀವಿ ಅಂದಾಗ ಪ್ರೈವೇಟ್ ಬ್ಯಾಂಕಲ್ಲಿ ಲೋನ್ ಮಾಡಿಸಿದ್ರೆ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ನಾವು ಕಟ್ಟಬೇಕಾಗತ್ತೆ ಅಮೌಂಟು. ನಂದು ಏನಪ್ಪ ಅಂದರೆ ಇದು ನಾನು 3 ವರ್ಷ ಕಟ್ಟಬೇಕು, ಮಂತ್ಲಿ ಇಷ್ಟು ಅಂತೇಳಿ ಅವ್ರು ಹೇಳಿರ್ತಾರೆ. ಮಂತ್ಲಿ ನಾನು ಕಟ್ಕೊತ ಹೋಗಬೇಕು. 3 ವರ್ಷ ಮಾಡಿಸಿದ್ದೆ ಫ್ರೆಂಡ್ಸ್. ನಾನು ಏಪ್ರಿಲ್ 28, 2024ಗೆ ನಾನು ತೊಗೊಂಡಿದ್ದು. ಅಲ್ಲಿಂದ ಈಗ 26 ಅಂದರೆ 2 ವರ್ಷ. ನೆಕ್ಸ್ಟು ಏಪ್ರಿಲ್ 28ಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. 3ನಲ್ಲಿ ಬೀಳುತ್ತೆ. ಇನ್ನೂ 1 ವರ್ಷ, 2 ವರ್ಷ ಕಂಪ್ಲೀಟ್ ಆಯಿತು ನಾನು ಲೋನ್ ಕಟ್ಟೋದು, ಇನ್ನೂ 1 ವರ್ಷ ಇರುತ್ತೆ. ಹಾಗಾಗಿ 3 ವರ್ಷದ ಲೋನ್ ಮಾಡಿಸಿದೆ. ಈಗ ನಾವು ಎಷ್ಟು ವರ್ಷ ಜಾಸ್ತಿ ಮಾಡ್ತೀವೋ ಅಷ್ಟು ವರ್ಷಕ್ಕೆ ಇಂಟ್ರೆಸ್ಟು ಜಾಸ್ತಿ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಾವು ಕಟ್ಟೋ ಕೇಪಬಿಲಿಟಿ ನೋಡ್ಕೋಬೇಕು. ಈಗ ಕಮ್ಮಿ ವರ್ಷಕ್ಕೆ ಮಾಡಿಸಿದ್ವಂದರೆ ತಿಂಗಳ ಅಮೌಂಟು ಜಾಸ್ತಿ ಕಟ್ಟಬೇಕು. ನಾವು ಸ್ವಲ್ಪ ಜಾಸ್ತಿ ಇಯರ್ ಮಾಡಿಸಿದ್ವಪ್ಪ, ಜಾಸ್ತಿ ಅಂದರೆ 2-3 ವರ್ಷ ಮೇಲೆ ಮಾಡಿಸಿದ್ವಪ್ಪ ಅಂದರೆ ಕಟ್ಟೋ ಅಮೌಂಟು ಕಮ್ಮಿ ಆಗುತ್ತೆ. ಹಾಗಾಗಿ ನಾವು ಅದನ್ನು ಈಗ ಸ್ಟಾರ್ಟಿಂಗ್ ನಾವು ಮಷಿನ್ ತೊಗೊತಿರೋದು, ಒಮ್ಮೆಲೆ ಕಮ್ಮಿ ವರ್ಷ ಮಾಡಿಬಿಟ್ಟು ಜಾಸ್ತಿ ಅಮೌಂಟ್ ಕಟ್ಟಲಿಕ್ಕೆ ಆಗಲ್ಲ ಅಂಥೇಳಿ ಸ್ವಲ್ಪ ಯೋಚನೆ ಮಾಡಿ ಇರಲಿ 3 ವರ್ಷನೇ ಮಾಡಿಸೋಣ, ಕಟ್ಟ ಅಮೌಂಟು ಸ್ವಲ್ಪ ಕಮ್ಮಿ ಆಗುತ್ತೆ ಅಂಥೇಳಿ ನಾವು 3 ವರ್ಷ ಮಾಡಿಸಿದ್ವಿ ಫ್ರೆಂಡ್ಸ್. ಹಾಗಾಗಿ ಈಗ 2 ವರ್ಷ ಕಟ್ಟಿದ್ದೀನಿ, ಇನ್ನೂ 1 ವರ್ಷ ಪೆಂಡಿಂಗ್ ಇದೆ. ಆ ಥರ ಲೋನ್ ಮಾಡಿಸಿದಾಗ ಬೇರೆ ಅಮೌಂಟ್ ಬೀಳುತ್ತೆ. ನಾವು ಕ್ಯಾಶ್ ಕೊಟ್ಟು ತೊಗೊತೀವಪ್ಪ ಅಂದರೆ 4,20,000. ಇದರಲ್ಲಿ ಕ್ಲಾಸಿಕ್ ಮಾಡಲ್ ಬಂದ್ಬಿಟ್ಟು 3,50,000 ಸ್ಟಾರ್ಟಿಂಗ್. ಅವಾಗ ನಾನು 2024ಅಲ್ಲಿ ತೊಗೊಂಡಾಗ 3,50,000 ಹೇಳಿದರು. ಫ್ಯೂಚರ್ ಮಾಡಲ್ ಬಂದ್ಬಿಟ್ಟು 4,20,000 ಹೇಳಿದರು. ಈಗ ಜಾಸ್ತಿ ಇದ್ರದ್ದು ಟ್ರೆಂಡಿಂಗ್ ಜಾಸ್ತಿ ಆದಂಗಲ್ಲ, ಹೆಣ್ಮಕ್ಳು ಇದನ್ನು ತುಂಬಾ ತೊಗೊತಿದ್ದಾರೆ ಈಗ. ಹಾಗಾಗಿ ಅವ್ರಿಗೆ ಇವಾಗ ಆಫರ್ ಬಿಟ್ಟಿದ್ದಾರೆ. ಏನಪ್ಪ ಅಂದರೆ ಈ RRR ಕಂಪನಿನೇ ತೊಗೊಂಡ್ರೆ ಒಂದು ಜಿಗ್ಜಾಗ್ ಮಷಿನ್ನು ಪ್ಲಸ್ ಸ್ಟಿಚ್ ಮಾಡೋ ಮಷಿನ್ನು ಫ್ರೀಯಾಗಿ ಕೊಡ್ತಿದ್ದೀವಿ ಅಂತ ಹೇಳಿ ಆಫರ್ ಬಿಟ್ಟಿದ್ದಾರೆ ಫ್ರೆಂಡ್ಸ್. ಅದು ಆಫರ್ ಅಂತಂದರೆ ಅವರು ಅಲ್ಲಿಗೆ ಈ ಅಮೌಂಟ್ನೇ ಅದರಲ್ಲಿ ಪ್ಲಸ್ ಮಾಡಿರ್ತಾರೆ. ಹಾಗಾಗಿ ಈಗ ಆ ಆಫರ್ ಇದೆ. ನಮಗೇನು ಆಫರ್ ಏನೂ ಇರಲಿಲ್ಲ. ಇದೆ ಮಷಿನ್ ತೊಗೊಂಡಾಗ ಬರೀ ಈ ಮಷಿನ್ ಅಷ್ಟೇ ಇತ್ತು. ಈ ಕ್ಲಾಸಿಕ್ ಮಾಡ್ಲಿಗೂ ಈ ಫ್ಯೂಚರ್ ಮಾಡ್ಲಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಕ್ಲಾಸಿಕ್ ಮಾಡ್ಲು ಬಂದ್ಬಿಟ್ಟು ಹೆಡ್ಡು ಹೀಗೆ ಇರುತ್ತೆ ಫ್ರೆಂಡ್ಸ್. ಮಾನಿಟರು, ಹೆಡ್ ಇವೆಲ್ಲ ಹೀಗೆ ಇರುತ್ತೆ. ಬಟ್ ಈ ಫ್ರೇಮು ಅಂದರೆ ಇದು ಟೇಬಲ್ ಇದೆಯಲ್ಲ ಫ್ರೆಂಡ್ಸ್, ಇದು ಸ್ವಲ್ಪ ಚಿಕ್ಕದಿರುತ್ತೆ. ಕೆಳಗಡೆ ಸ್ಟ್ಯಾಂಡು ಇವೆಲ್ಲ ಸ್ವಲ್ಪ ಚಿಕ್ಕದಿರುತ್ತೆ. ನೋಡಿ ಫ್ರೆಂಡ್ಸ್, ಈ ಕ್ಲಾಸಿಕ್ ಮಾಡ್ಲಿಗೂ ಫ್ಯೂಚರ್ ಮಾಡ್ಲಿಗೂ ಏನಪ್ಪ ವ್ಯತ್ಯಾಸ ಅಂದರೆ, ಈ ಟೇಬಲ್ ಇದೆ ನೋಡಿ, ಇದು ಅಡ್ಜಸ್ಟ್ಮೆಂಟ್ ಟೇಬಲು. ನಮಗೆ ಬೇಕಪ್ಪ ಇದು ಏನಕ್ಕಂದರೆ ಲೆಹೆಂಗಾ ಪ್ಲಸ್ ಸ್ಯಾರಿ ಪಲ್ಲು, ಹಾಗೆ ಸ್ಯಾರಿಗೆ ಔಟ್ಲೈನ್ ಕೆಳಗಡೆ ಬಾರ್ಡ್ರಿಗೆ ಪ್ಲೇನ್ ಸ್ಯಾರಿಗಳಿಗೆ ಏನಾದರೂ ಡಿಸೈನ್ ಮಾಡಿಸ್ಕೊತಾರೆ ಅಂದಾಗ ನಾವು ಇದನ್ನು ಹಾಕ್ಕೋಬೋದು. ಇದು ಅಡ್ಜಸ್ಟ್ಮೆಂಟು ಎಕ್ಸ್ಟ್ರಾ ಟೇಬಲ್. ಇದು ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಟಿರ್ತಾರೆ, ಆ ಕಡೆ ಒಂದು ಈ ಕಡೆ ಒಂದು. ಹಾಗೆ ಇದು ಫ್ರೆಂಡ್ಸ್, ಈ ಟೇಬಲೂ ಸ್ವಲ್ಪ ದೊಡ್ಡದಾಗೇ ಇರುತ್ತೆ. ಇದೆಲ್ಲ ಥ್ರೆಡ್ 12 ಥ್ರೆಡ್ ಹಾಕ್ಬೋದು. ಈ ಥರ ಇದೆಲ್ಲ ಅವಾಗಿಂದು 2024ಅಲ್ಲಿ ತೊಗೊಂಡಾಗ ಈ ಥರ ಮಾಡ್ಲು
ಈ ಥರ ಒಂಥರ ಈ ಥರ ಉದ್ದ ಇತ್ತು ಫ್ರೆಂಡ್ಸ್ ಆವಾಗ. ನಾನು ಇಲ್ಲಿಂದ ನಿಮಗೆ ತೋರಿಸ್ತೀನಿ. ಈ ಥರ ಅಂದರೆ ಇದು ಇದು ಉದ್ದ, ಇದು ಬಂದಿದೆ ಅಲ್ಲ, ಇದು ಉದ್ದ ಇತ್ತು ಫ್ರೆಂಡ್ಸ್. ನೋಡಿ, ಇದು ಅಗಲನೂ ಕಮ್ಮಿ, ಈ ಥರ ಇತ್ತು ನಾನು ತೊಗೊಂಡಾಗ. ಈಗಿನವೆಲ್ಲ ಸ್ವಲ್ಪ ಈ ಥರ ಫ್ಲಾಟಾಗಿ ಬಂದಿದೆ, ಈ ಥರ ಫ್ಲಾಟ್ ಆಗಿದೆ. ಇದು ಅವಾಗಿಂದು 2024 ತೊಗೊಂಡಿದ್ದು ಇದಾಯಿತು. ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಈ ಸ್ಕೇಲ್ ನೋಡಿ, ಇಲ್ಲಿ 600 ಇದೆ ಅಲ್ಲ ಫ್ರೆಂಡ್ಸ್. ಇವು ಕ್ಲಾಸಿಕ್ ಮಾಡೆಲ್ಗೆ ಇದೇ ಥರನೇ ಫ್ರೇಮ್ ಕೊಡ್ತಾರೆ ಚಿಕ್ಕದು. ಇದು ಬಂದ್ಬಿಟ್ಟು ಇಲ್ಲಿಗೆ 300ವರೆಗೂ, ಅಂದರೆ 250 ಅಲ್ಲಿಂದ ಇಲ್ಲಿ ಇಷ್ಟಕ್ಕೆ ಈ ಚಿಕ್ಕ ಫ್ರೇಮ್ ಇರುತ್ತೆ. ಇನ್ನೊಂದು ದೊಡ್ಡ ಫ್ರೇಮ್ ಕೊಡ್ತಾರಲ್ಲ ಫ್ರೆಂಡ್ಸ್, ಅದು ಬಂದ್ಬಿಟ್ಟು ಈ 600 ಇಂದ ಈ 600 ಇಲ್ಲಿವರೆಗೂ ದೊಡ್ಡ ಫ್ರೇಮ್ ಇರುತ್ತೆ. ಅದು ಲೆಹಂಗಾಗೆ ಯೂಸ್ ಮಾಡ್ಕೋಬೋದು, ಸ್ಯಾರಿ ಪಲ್ಲುಗೆ ಯೂಸ್ ಮಾಡ್ಕೋಬೋದು, ಸ್ಯಾರಿ ಬಾರ್ಡ್ರ್ ಪ್ಲೇನ್ ಸ್ಯಾರಿಗೆ ಬಾರ್ಡ್ರ್ ಹಾಕಲಿಕ್ಕೆ ಕೊಟ್ಟಾಗ ಆ ಫ್ರೇಮನ್ನ ಯೂಸ್ ಮಾಡ್ಕೋಬೋದು. ಅದು ನಾನು ಮನೇಲಿ ಇಟ್ಟಿದ್ದೀನಿ ಫ್ರೆಂಡ್ಸ್, ಹಾಗಾಗಿ ಇಲ್ಲಿ ತಂದಿಲ್ಲ ನಾನು. ಯಾವುದು ನನಗೆ ಲೆಹಂಗಾ ಸ್ಯಾರಿ ಇನ್ನೂ ಬಂದಿಲ್ಲ, ಹಾಗಾಗಿ ನಾನು ಅದು ಬೇಡ ಅಂತೇಳಿ ತಂದಿಲ್ಲ. ಇದೆಲ್ಲ ದಾರ ಹಾಕೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳ್ತೀನಿ ಫ್ರೆಂಡ್ಸ್, ಹೇಗೆ ದಾರ ಹಾಕೋದು ಹೇಗೆ ಅಂತೇಳಿ. ಇದು ಈಗ ಜರಿ ಲೀಫ್ ಡಿಸೈನ್ ಹಾಕ್ತಾ ಇದೆ. ಈ ಥರ ಫ್ರೇಮು ಫ್ಯೂಚರ್ ಮಾಡಲಿಕ್ಕೆ ಈ ಫ್ರೇಮು ಪ್ಲಸ್ ಅದು ಲೆಹಂಗಾಗೆ ಯೂಸ್ ಮಾಡೋಂಥ ಫ್ರೇಮು, ಇವೆರಡೂ ಕೊಡ್ತಾರೆ ಫ್ರೆಂಡ್ಸ್. ಅದಕ್ಕೆ ಇದಕ್ಕೆ ಇಷ್ಟು ವ್ಯತ್ಯಾಸ. ಹಾಗೆ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಳಗಡೆ ಇರುತ್ತೆ, ಒಳಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ನಾನು. ಅಂದರೆ ಅದು ಮಗ್ಗಮ್ ವರ್ಕ್ ಬೀಡ್ಸ್ದು ಡಿವೈಸ್ ನಾವು ಹಾಕ್ಸ್ಕೋಬೇಕಪ್ಪ ಅಂದರೆ ಇಲ್ಲಿ ಒಳಗಡೆ ಹೋಗಿದೆ ಅದು ಒಂದು. ಅದಕ್ಕೆ ನಾವು ಅದು ಬೀಡ್ಸ್ದು ಡಿವೈಸು ಹಾಕ್ಸ್ಕೋಬೋದು. ಇದು ಫ್ಯೂಚರ್ ಮಾಡಲಿಕ್ಕೆ ಕ್ಲಾಸಿಕ್ ಮಾಡಲಿಕ್ಕೆ ಇಷ್ಟು ಡಿಫ್ರೆನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಈಗ ಅದಕ್ಕೂ ಇದಕ್ಕೂ ಏನಿಲ್ಲಪ್ಪ ಅಂದರೆ ಅದು 3,50,000, ಇದು 4,20,000 ಅಂದರೆ ಅದಕ್ಕೂ ಇದಕ್ಕೂ ಏನಿಲ್ಲ ಅಂದರೂ ಒಂದು 70,000 ಅಂದರೆ 70,000 ನಮಗೆ ಜಾಸ್ತಿ ಆಗುತ್ತೆ. ಈಗ ಏನೇ ಆಗಿರಲಿ ಅದಕ್ಕೂ ಇದಕ್ಕೂ 70,000 ಡಿಫ್ರೆನ್ಸ್ ಇದೆ ಅಂದಾಗ ಏನಾದರೂ ಆಪ್ಷನ್ ಇದಕ್ಕೂ ಹೆಚ್ಚು ಕೊಟ್ಟಿರ್ತಾರೆ. ಹಾಗಾಗಿ ನಮ್ಮ ಮನೆಯವರು ಯೋಚನೆ ಮಾಡಿ ಇರಲಿ 70,000 ನಮಗೆ ಜಾಸ್ತಿ ಆದರೂ ಪರವಾಗಿಲ್ಲ, ನಮಗೆ ಮುಂದಕ್ಕೆ ಯೂಸ್ ಆಗಬೇಕು, ನಾವು ಮುಂದೆ ಇದರಲ್ಲೇ ಲೈಫ್ ಸೆಟ್ಲ್ ಆಗೋದ್ರಿಂದ ನಮ್ಮದು ಇದೇ ಇನ್ನು ವೃತ್ತಿ ಸ್ಟಾರ್ಟ್ ಆಗೋದ್ರಿಂದ ನಾವು ಮುಂದೆ ಬೀಡ್ಸ್ದು ಡಿವೈಸು ತೊಗೊತೀವಿ ಅಂಥೇಳಿ ನಾವು ಡಿಸೈಡ್ ಮಾಡಿಬಿಟ್ಟು ಇದಕ್ಕೆ ನಾವು ಲೋನ್ ಮಾಡಿಸಿ ಇದನ್ನೇ ನಾವು ತೊಗೊಂಡು ಬಂದ್ವಿ ಫ್ರೆಂಡ್ಸ್. ಇದಕ್ಕೆ ಇರೋ ಡಿಫ್ರೆನ್ಸ್ ಅಂದರೆ ಇದು. ಇನ್ನು ಒಂದು ದಿನಕ್ಕೆ ಇದರಲ್ಲಿ ಎಷ್ಟು ಡಿಸೈನ್ ಹಾಕ್ಬೋದು, ಎಷ್ಟು ಬ್ಲೌಸ್ ಹಾಕ್ಬೋದು ಅಂತ ಕೇಳಿದ್ರೆ, ನನ್ನ ಅನುಭವದ ಪ್ರಕಾರ ನಾನು ಇಲ್ಲಿ ಶಾಪ್ ಓಪನ್ ಮಾಡಿ ಈಗ 1.5 ವರ್ಷ ಆಯಿತು ಫ್ರೆಂಡ್ಸ್. ಮನೇಲಿ ಇಟ್ಟಿದ್ದೆ 3 ತಿಂಗಳು. ಆಮೇಲೆ ಅನಿವಾರ್ಯತೆ, ನಾನು ಶಾಪ್ ಓಪನ್ ಮಾಡೋ ಅನಿವಾರ್ಯತೆ ಬಂದಿರೋದ್ರಿಂದ ಹಾಗಾಗಿ ನಾನು ಇದನ್ನು ಲೋನು ಕಟ್ಟಬೇಕಾಗಿತ್ತು. ಹಾಗೆ ನನಗೂ ಶಾಪ್ ಮಾಡೋ ಅನಿವಾರ್ಯತೆ ಇದ್ದದ್ರಿಂದ ನಾನು ಶಾಪ್ ಓಪನ್ ಮಾಡಿದೆ. ಶಾಪ್ ಓಪನ್ ಮಾಡಿ ಇವಾಗ ನಾನು 1.5 ವರ್ಷ ಆಯಿತು. 1.5 ವರ್ಷದಲ್ಲಿ ನನ್ನ ಅನುಭವ ಪ್ರಕಾರ ನಾನು ಯಾವತ್ತೂ ನಾನು 3-4 ಬ್ಲೌಸ್ ಒಂದು ದಿನಕ್ಕೆ ಹಾಕೇ ಇಲ್ಲ ಫ್ರೆಂಡ್ಸ್. ಏನಕ್ಕಪ್ಪ ಹಾಕಿಲ್ಲ ಅಂದರೆ ಅಷ್ಟು ಹಾಕ್ಲಿಕ್ಕೆ ಆಗಲ್ಲ. ಇದಕ್ಕೆ ಇವಾಗ ಏನಪ್ಪ ಅಂದರೆ ಸಿಂಪಲ್ ಡಿಸೈನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಸಿಂಪಲ್ ಡಿಸೈನ್ ಇದು ನೋಡಿ ಫ್ರೆಂಡ್ಸ್.
ಇದು ಸಿಂಪಲ್ ಡಿಸೈನ್. ಇದು ಈ ಥರ ಹಿಂದೆ ಲೀಫು, ಇದು ಫ್ರಂಟ್, ಹಾಗೆ ಸ್ಲೀವ್ಸಿಗೆ ಕೆಳಗಡೆ ಬಾರ್ಡ್ರ್ ಬಂದ್ಬಿಟ್ಟು ಒಂದು ಲೈನ್. ಇಷ್ಟಕ್ಕೆ ಈ ಡಿಸೈನ್ಗೆ ಮಿನಿಮಮ್ 5 ತಾಸನ ತೊಗೊತದೆ ಫ್ರೆಂಡ್ಸ್. ಇದು ಮಿನಿಮಮ್ನ 5 ತಾಸು ಬೇಕೇ ಬೇಕು. ಫ್ರಂಟ್ ಹಾಕಲಿಕ್ಕೆ 2.5 ತಾಸು, ಫ್ರಂಟ್ ಅಲ್ಲ ಬ್ಯಾಕ್ ಹಾಕಲಿಕ್ಕೆ 2.5 ತಾಸು, ಫ್ರಂಟ್ ಹಾಕೋಕ್ಕೆ 1 ತಾಸು, ಹಾಗೆ ಸ್ಲೀವ್ಸು ಆ ಕಡೆ ಈ ಕಡೆ ಸ್ಲೀವ್ಸು ಒಂದು ಸ್ಲೀವ್ಸಿಗೆ 1 ತಾಸು, ಒಂದು ಸ್ಲೀವ್ಸಿಗೆ 1 ತಾಸು. ಇದು ಹೆಂಗಪ್ಪ ಅಂದರೆ ಡಿಪೆಂಡ್ ಆಫ್ ಡಿಸೈನ್ ಮಾಡೋರ ಮೇಲೆ ಡಿಪೆಂಡ್. ಈಗ ಇವೆಲ್ಲ ಬಂದ್ಬಿಟ್ಟು ಕೃಷ್ಣ ಡಿಸೈನ್ಸ್, ಅಂದರೆ ನಮಗೆ 3R ಮಷಿನ್ ತೊಗೊಂಡ್ರೆ ಕೃಷ್ಣ ಡಿಸೈನ್ಸ್ ಕೊಡ್ತಾರೆ. ಕೃಷ್ಣ ಡಿಸೈನ್ ಬಂದುಬಿಟ್ರೆ ಅಬ್ಬಾಬಾ ಅದು ತುಂಬ ಸ್ಲೋ, ಅಂದರೆ ಒಂದೊಂದು ಸ್ಟಿಚ್ಗೆ ಒಂದೊಂದು ಫಿನಿಶಿಂಗು ಒಂದೊಂದು ಕಟ್ ಅಂತ ಇರುತ್ತೆ, ಕಟ್ ಮಾಡ್ತಾನೇ ಇರುತ್ತೆ. ಬೇರೆ ಡಿಸೈನ್ ತೊಗೊಂಡಾಗ ಆ ಡಿಪೆಂಡ್ ಆಫ್ ಡಿಸೈನ್ ಅದು ಹೇಗೆ ಫಾಸ್ಟ್ ಹೋಗುತ್ತೋ ಆ ಥರ. ಈಗ ಫಾಸ್ಟ್ ಆಯ್ತಪ್ಪ ಡಿಸೈನ್ ಅಂದರೆ ನಮಗೆ ಕಮ್ಮಿ ಟೈಮ್ ಆಗುತ್ತೆ, ಈಗ ಸ್ಲೋ ಆಯ್ತಪ್ಪ ಅಂತಂದರೆ ಜಾಸ್ತಿ ಟೈಮ್ ಆಗುತ್ತೆ ಆ ಥರ. ಈಗ ಈ ಸಿಂಪಲ್ ಡಿಸೈನ್ಗೆ ನನಗೆ 5 ತಾಸು ತೊಗೊಂಡೈತಂದರೆ ನಾನು ಬೆಳಿಗ್ಗೆ 10 ಗಂಟೆಗೆ ಶಾಪ್ ಓಪನ್ ಮಾಡಿದ್ರೆ 10 ಗಂಟೆಗೆ ಸ್ಟಾರ್ಟ್ ಮಾಡಿನಂದರೆ 11, 12, 1, 2, 3 ಗಂಟೆಗೆ ಒಂದು ಬ್ಲೌಸು ಆಗುತ್ತೆ. ಈ ಥರ ಒಂದಿನಕ್ಕೆ ನಾವು ಬೆಳಗ್ಗೆ ಸ್ವಲ್ಪ ಬೇಗ ಬಂದು ಸ್ಟಾರ್ಟ್ ಮಾಡಿದ್ವು ಅಂದರೆ ಒಂದು 7-8 ಗಂಟೆಗೆ ಬಂದು ನಾವು ಶಾಪ್ ಓಪನ್ ಮಾಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಂದರೆ ಈ ಥರ 3 ಹಾಕ್ಬೋದು. ಈಗ ನಾನು 2 ಅಂತೂ ಗ್ಯಾರಂಟಿ ಹೇಳ್ತೀನಿ, 3 ಹಾಕ್ಬೋದು. ಈ ಥರ ಡಿಸೈನ್ 3 ಹಾಕ್ಬೋದು. ಇಲ್ಲಪ್ಪ ಈ ಒಂದು ಇದು ಹಾಕ್ಬಿಟ್ಟು ಇನ್ನೊಂದು ಇದು ಸ್ಟಾರ್ಟ್ ಮಾಡಿದ್ವಿ, ಇದು ಈ ದಿನ ಹಾಕಿದ್ದೀನಿ ಫ್ರೆಂಡ್ಸ್. ನಾನು ಈ ದಿನ ಇದನ್ನು ಹಾಕ್ಬಿಟ್ಟು ಸ್ಟಿಚ್ ಮಾಡಿ ಇದನ್ನು ಹಾಕಿದ್ದೀನಿ. ಈ ದಿನ ನಂದು ಇವೆರಡೇ ಆಗಿರೋದು. ನೋಡಿ ಈ ಡಿಸೈನ್ ಫ್ಲವರ್, ಇದು ಬ್ಯಾಕ್ ಬುಟ್ಟ ಬಂದಿದೆ, ಕೆಳಗಡೆ ಲೈನ್ ಬಾರ್ಡರ್ ಮೇಲೆ ಲೈನ್ ಬಂದು ಬುಟ್ಟ ಬಂದಿದೆ. ಈ ಡಿಸೈನ್ ಇದು ಹಾಕಿ ಇದೊಂದು ಡಿಸೈನ್ ಹಾಕಿ ಕಟ್ ಮಾಡಿ ನಾನು ಅಲ್ಲಿ ಕಳಿಸಿದೆ. ಇದನ್ನು ಹಾಕ್ಬಿಟ್ಟು ಇದನ್ನು ತೆಗೆದು ಇದನ್ನು ಹಾಕಿದೆ. ಇದನ್ನು ಹಾಕಿ ಆದಮೇಲೆ ಈಗ ಇದು ಫಿಕ್ಸ್ ಮಾಡಿದ್ದೀನಿ. ಈಗ ಇನ್ನು ಮನೆಗೆ ಹೋಗೋ ಟೈಮು ಇದು ಎಷ್ಟಾಗುತ್ತೋ ಅಷ್ಟಾಗಲಿ, ಆದ ತಕ್ಷಣ ಇನ್ನು ಆಫ್ ಮಾಡಿ ನಾನು ಹೋಗಿ ಮತ್ತು ನಾಳೆ ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡ್ತೀನಿ. ನಂದು ಅನುಭವ ಪ್ರಕಾರ ಈ ಥರ ಡಿಸೈನ್ ಆದರೆ 3 ಹಾಕ್ಬೋದು, ಈ ಥರ ಅಂದರೆ 2 ಹಾಕ್ಬೋದು. ಈ ಡಿಸೈನ್ ಇವತ್ತು ಇದು 2 ಹಾಕಿದ್ದೀನಿ, 3ನೇದು ರನ್ ಆಗ್ತಾ ಇದೆ. ಆದರೆ ಇದು ಕಂಪ್ಲೀಟ್ ಆಗಲ್ಲ, ಇನ್ನು ಇದು ಬ್ಯಾಕ್ ಮುಗಿಯೋದೇ ನಾಳೆ ಆಗುತ್ತೆ. ಹೆವಿ ಡಿಸೈನ್ಸ್ ಎಲ್ಲ ಒಂದಿನಕ್ಕೆ ಒಂದೇ ಆಗೋದು. ಹೆವಿ ಅಂದರೆ ಸ್ಲೀವ್ಸ್ ಎಲ್ಲ ತುಂಬ ಹೆವಿ ಇರುತ್ತೆ ಫ್ರೆಂಡ್ಸ್, ಹಾಗಾಗಿ ಅದು ಒಂದಿನಕ್ಕೆ ಒಂದೇ ಬ್ಲೌಸ್ ಹಾಕಲಿಕ್ಕೆ ಸಾಧ್ಯ. ನಾವು ಅವರು ಹೇಳ್ತಾರೆ ಒಂದಿನಕ್ಕೆ ನಾವು 5,000 ದುಡಿಬೋದು, 3,000 ದುಡಿಬೋದು, ಮನ್ಸು ಮಾಡಿದ್ರೆ 6,000 ದುಡಿಬೋದು ಅಂತ ಹೇಳ್ತಾರೆ. ಅದು ಆಗಲ್ಲ ಫ್ರೆಂಡ್ಸ್. ಅವರು ಅದೇನೋ ಅವ್ರ ಮಷಿನ್ ಸೇಲ್ ಆಗಲಿಕ್ಕೆ ಅವ್ರದ್ದು ಇದು ಅವರು ಹೇಳ್ತಾರೆ, ಅದು ತಪ್ಪು ಅಂತ ನಾನು ಹೇಳಲ್ಲ. ನಮ್ಮ ಅನುಭವ ಪ್ರಕಾರ ಒಂದಿನಕ್ಕೆ 3,000 4,000 ಅಂತೂ ಆಗೋದೇ ಇಲ್ಲ. ನಾನು ಅಷ್ಟೇ ಯೂಟ್ಯೂಬಲ್ಲಿ ನೋಡಿ ಈಗ ಒಂದಿನಕ್ಕೆ 1 ಬ್ಲೌಸು 2 ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಕೆಲಸಕ್ಕೆ ಹೋಗಿ ಬಂದು 1 ದಿನಕ್ಕೆ 2 ಬ್ಲೌಸ್ ಸ್ಟಿಚ್ ಮಾಡ್ತಾಯಿದ್ದೆ. ಹಾಗಾಗಿ ನಾನು ಯೂಟ್ಯೂಬಲ್ಲಿ ನೋಡಿದಾಗ ಅವರು ಒಂದಿನಕ್ಕೆ 3,000 ದುಡಿಬೋದು, 4,000 ದುಡಿಬೋದು ಅಂತ ಹೇಳಿ ಅದಕ್ಕೆ ನಾನು ಆಸೆ ಪಟ್ಟು ಈಗ ಯಾರಿಗೇ ಆಗಿರಲಿ, ಒಂದು ಹೆಣ್ಮಕ್ಳಿಗೆ ಮನೆ ಕೂತಾಗ ನಾವು ಇಷ್ಟೆಲ್ಲ ಮಾಡ್ಬೋದಾ ಮನೇಲಿದ್ದು, ಯಾಕೆ ಸುಮ್ಮನೆ ಕೂಡೋದು, ಇರಲಿ ತೊಗೊಂಡು ಬರೋಣ, ಮನೇಲೇ ಇಟ್ಕೊಂಡು ನಾವು ಅರ್ನ್ ಮಾಡ್ಬೋದಲ್ಲ. ಅವ್ರು ಹೇಳಿದ ಪ್ರಕಾರ ಒಂದಿನಕ್ಕೆ 3,000 ಅಂತ ಹೇಳಿದ್ರು. ನಾವು ಬೇಡ ಅಟ್ಲೀಸ್ಟ್ 1,000 ಆದರೂ ದುಡಿಬೋದಲ್ಲ, ಬೇಡಪ್ಪ ಅಷ್ಟು ಆಗಲ್ಲ, ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ರೆ ಒಂದಿನಕ್ಕೆ 500 ರೂಪಾಯಿನ ಆಗಲಿ ಅನ್ನೋ ವಿಚಾರ ತಲೆಯಲ್ಲಿ ಇಟ್ಕೊಂಡು ನಾವು ಮಷಿನ್ನ ತೊಗೊತೀವಿ. ಅದು ತಪ್ಪು ಅಂತ ನಾನು ಹೇಳಲ್ಲ, ನಾನು ಅದೇ ವಿಚಾರನೇ ಅದೇ ತಲೆಯಲ್ಲಿ ಇಟ್ಕೊಂಡೆ. ಯಾಕೆ ಇನ್ನೊಬ್ರ ಹತ್ರ ಕೆಲ್ಸಕ್ಕೆ ಹೋಗೋದು, ಹೇಗಿದ್ರು ಟೈಲರಿಂಗ್ ಕಲ್ತಿದ್ದೀನಲ್ಲ, ಒಂದು ಬ್ಲೌಸ್ ವರ್ಕ್ ಹಾಕಿ 1 ಬ್ಲೌಸ್ ಸ್ಟಿಚ್ ಮಾಡಿದ್ರಾಯ್ತು ಅಂತ ಅದನ್ನು ನೋಡಿಬಿಟ್ಟೆ ನಾನು ಇಂಪ್ರೆಸ್ ಆಗಿ
ಒಂದು ದಿನಕ್ಕೆ 3,000 ಬೇಡ, ಅಟ್ಲೀಸ್ಟ್ 1-2 ಸಾವಿರನ ದುಡಿಬೋದು ಅಂತ ತಲೆಯಲ್ಲಿ ಇಟ್ಕೊಂಡು ನಾನು ಮಷಿನ್ ತೊಗೊಂಡಿದ್ದೆ ಫ್ರೆಂಡ್ಸ್. ಮೊನ್ನೆ ನಾನು ಒಂದು ದಿನದಲ್ಲಿ ಒಂದು ಸಿಂಪಲ್ ಡಿಸೈನು ಪ್ಲಸ್ ಹಾಗೆ ಫ್ಲವರ್ ಡಿಸೈನ್ ತೋರಿಸಿದ್ದೀನಿ ಫ್ರೆಂಡ್ಸ್. ಅದನ್ನು ಹಾಕ್ಬಿಟ್ಟು ನೆಕ್ಸ್ಟು ಒಂದು ಬೋಟ್ ನೆಕ್ಕದು ಹೆವಿ ಡಿಸೈನ್ ಫ್ರೇಮಿಗೆ ಹಾಕಿದ್ದೆ. ಆಗಾಗಲೇ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೂ ಒಂದು ಸಿಂಪಲ್ ಡಿಸೈನು, ಮಧ್ಯಾಹ್ನದಿಂದ 6:30ವರೆಗೂ ಒಂದು ಫ್ಲವರ್ ಡಿಸೈನು, ಸಿಂಪಲ್ ಫ್ಲವರ್ ಡಿಸೈನು ಅದಾಗಿತ್ತು. ಅದಾದ ತಕ್ಷಣ ಒಂದು ಬೋಟ್ ನೆಕ್ಕದು ಹೆವಿ ಡಿಸೈನು ನಾನು ಫ್ರೇಮಿಗೆ ಸೆಟ್ ಮಾಡಿದ್ದೆ. ಅದನ್ನು ಮಾಡಿಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಮಾಡಬೇಕಾದ್ರೆ ಕಸ್ಟಮರ್ ಬಂದರು, ಹಾಗಾಗಿ ನಾನು ಸ್ಕಿಪ್ ಮಾಡಿದೆ, ಸ್ಟಾಪ್ ಮಾಡಿದ್ದೆ ವಿಡಿಯೋನ. ಅದು ಯಾವುದಪ್ಪ ಬೋಟ್ ನೆಕ್ಕದು ಅಂತ ಅಂದರೆ ಇದು ಫ್ರೆಂಡ್ಸ್, ಇದು ಸಿಂಪಲ್ ಡಿಸೈನು 2 ಹಾಕಿ ಈ ಬೋಟ್ ನೆಕ್ ನೈಟು ಸ್ಟಾರ್ಟ್ ಮಾಡಿದ್ದೆ ನಾನು. ಬೋಟ್ ನೆಕ್ಕದು ಇದು ನೈಟ್ ನಾನು ಫ್ರೇಮಿಗೆಲ್ಲ ಸೆಟ್ ಮಾಡಿ ಮಾರ್ಕೆಲ್ಲ ಹಾಕಿ ಸ್ಟಾರ್ಟ್ ಮಾಡೋದ್ರೊಳಗೆ 8-8:30 ಆಗಿತ್ತು. ಹಾಗಾಗಿ 9-9:30ವರೆಗೂ ಹಾಕಿದೆ. 1 ತಾಸು ಹಾಕಿಬಿಟ್ಟು ನಾನು ಶಾಪ್ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ದೆ ಫ್ರೆಂಡ್ಸ್. ಮತ್ತೆ ತಿರ್ಗಾ ಬೆಳಿಗ್ಗೆ ಬಂದು ಇದನ್ನು ಸ್ಟಾರ್ಟ್ ಮಾಡಿದೆ. ನೋಡಿ ಈ ಥರ ಬಂದಿದೆ. ಸಿಲ್ವರ್ ಔಟ್ಲೈನ್ ಕೊಟ್ಬಿಟ್ಟು ಪರ್ಪಲ್ ಫ್ಲವರ್ ಹಾಕಿ ಲೀಫಿಗೆ ನಾನು ಗ್ರೀನ್ ಕಲರ್ ಶೇಡಿಂಗ್ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದು ಅಲ್ಲಲ್ಲಿ ಬುಟ್ಟ ಬಂದಿದೆ, ಸ್ಟ್ಯಾಂಡಿಂಗ್ ಫ್ರಿಲ್ಸ್ ಮಾಡಿದ್ದೀನಿ. ಬೋಟ್ ನೆಕ್ಕು ತುಂಬ ಚೆನ್ನಾಗಿದೆ ಡಿಸೈನ್. ಇದು ಸ್ಯಾರಿ ತೋರಿಸ್ತೀನಿ ನಾನು. ಇದು ಬೆಳಿಗ್ಗೆ ಬಂದು ಸ್ಟಾರ್ಟ್ ಮಾಡಿದ್ರೆ ಸಾಯಂಕಾಲ 5 ಗಂಟೆಗೆ ಕ್ಲೋಸ್ ಆಯ್ತು. ಇದು ಮುಗೀತು ಫ್ರೆಂಡ್ಸ್. ಇದು ನೋಡಿ ಈ ಡಿಸೈನು ಸಾಯಂಕಾಲ 5 ಗಂಟೆಗೆ, ಬೆಳಿಗ್ಗೆ ನಾನು 10:10ವರೆಗೆ ಬಂದು ಸ್ಟಾರ್ಟ್ ಮಾಡಿದ್ರೆ 4:15 ಗಂಟೆಗೆ ಈ ಡಿಸೈನು ಮುಗೀತು. ಹಾಗಾಗಿ ಈ ಥರ ಡಿಸೈನ್ ಇದ್ದರೆ ಒಂದೇ ಹಾಕ್ಬೋದು. ಒಂದು ಹಾಕ್ಬಿಟ್ಟು 5 ಗಂಟೆಗೆ ಇದು ಡಿಸೈನ್ ಮುಗೀತಂದರೆ ಮತ್ತೆ ತಿರ್ಗಾ ಫ್ರೇಮ್ಗೆಲ್ಲ ಸೆಟ್ ಮಾಡಿ ನಾವು ಮಾರ್ಕಿಂಗ್ ಹಾಕಿ ಸ್ಟಾರ್ಟ್ ಮಾಡೋದ್ರಾಗೆ 1 ಅವರ್ ಆಗುತ್ತೆ. ಕಲರೆಲ್ಲ ಸೆಟ್ ಮಾಡಿಕೊಂಡು ಮ್ಯಾಚಿಂಗ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋದ್ರಾಗೆ 1 ಅವರ್ 1.5 ಅವರ್ ಆಗುತ್ತೆ. ಮತ್ತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಮತ್ತು ಅಲ್ಲಿಗೆ 1/4% ಮುಗಿಯುತ್ತೆ ಫ್ರೆಂಡ್ಸ್. ಮತ್ತು ತಿರ್ಗಾ ಬೆಳಿಗ್ಗೆ ಬಂದು ಅದನ್ನು ನಾವು ಸ್ಟಾರ್ಟ್ ಮಾಡಬೇಕು. ಈ ಥರ ಡಿಸೈನ್ ಇದ್ದರೆ ಒಂದಿನ ಆಗುತ್ತೆ. ಇದಕ್ಕಿಂತ ಹೆವಿ ಡಿಸೈನ್ ಅಂದರೆ ಇದು ಸಿಂಗಲ್ ಒಂದು ಲೈನ್ ಬಂದು ಅಲ್ಲಲ್ಲಿ ಬುಟ್ಟ ಬಂದಿದೆ. ಇದಕ್ಕೆ ಒಂದು ಡಿಸೈನು ಫುಲ್. ಇನ್ನೆಲ್ಲ ಸ್ಲೀವ್ಸಿಗೆಲ್ಲ ಹೆವಿ ಡಿಸೈನು ಇದ್ದಾಗ ನಮಗೇನಿಲ್ಲಪ್ಪ ಅಂದರೂ 1.5 ದಿನ ಇಲ್ಲ 2 ದಿನ ಕಂಪಲ್ಸರಿ ಬೇಕೇ ಬೇಕು. ಹೆವಿ ಬ್ರೈಡಲ್ ಡಿಸೈನ್ ಇದ್ದರೆ ಸ್ಲೀವ್ಸಿಗೆಲ್ಲ 2 ದಿನ ಬೇಕೇ ಬೇಕು ಫ್ರೆಂಡ್ಸ್. ಈ ಥರ ಇದ್ರದ್ದು ಸ್ಯಾರಿ ಬಂದ್ಬಿಟ್ಟು ಬೇಬಿ ಕುಚ್ಚು ಹಾಕಿದ್ದೀನಿ. ಈ ಥರ ಇದು ಸಿಲ್ವರ್ ಔಟ್ಲೈನ್ ಬಂದಿರೋದ್ರಿಂದ ನಾನು ಇದಕ್ಕೆ ಕಲರ್ ಕಾಂಬಿನೇಷನ್ ಈ ಥರ ಮಾಡಿದ್ದೀನಿ. ಈ ಥರ ಆಗುತ್ತೆ ಫ್ರೆಂಡ್ಸ್. ಹೆವಿ ಡಿಸೈನ್ ಇತ್ತಪ್ಪ ಅಂದರೆ ನಾವು 1.5 ದಿನ 2 ದಿನ ಮಾಡ್ಬೋದು. ಸಿಂಪಲ್ ಇತ್ತಂದರೆ 2 ಹಾಕಿ 3ನೇದು ಸ್ಟಾರ್ಟ್ ಮಾಡ್ಬೋದು. ಈ ಥರ ಇರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ನಾವು ಒಂದಿನಕ್ಕೆ 4-5 ಹಾಕೋಕ್ಕೆ ಸಾಧ್ಯನೇ ಇಲ್ಲ. ಏನಪ್ಪ ಅಂದರೆ ಸಿಂಪಲ್ ಡಿಸೈನೇ ನಮಗೆ ಮಿನಿಮಮ್ 5 ತಾಸು ತೊಗೊಳುತ್ತೆ. ಈಗ ಒಂದು ದಿನದಲ್ಲಿ 5 ತಾಸು ಸಿಂಪಲ್ ಡಿಸೈನ್ಗೆ ಹೋದರೆ ಅದು ಹೇಗೆ ನಾವು 3-4 ಹಾಕೋಕ್ಕೆ ಸಾಧ್ಯ? ಈ ಥರ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಅದೂ ಸಿಂಪಲ್ ಡಿಸೈನ್ 5 ತಾಸು ತೊಗೊಳುತ್ತಪ್ಪ ಅಂದರೆ ಡಿಸೈನ್ ಮೇಲೆ ಡಿಪೆಂಡು. ಒಂದೊಂದು ಡಿಸೈನ್ ಮಾಡಿರ್ತಾರಲ್ಲ ಫ್ರೆಂಡ್ಸ್, ನಾವು ಪರ್ಚೇಸ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಡಿಪೆಂಡು. ಅದು ಸ್ವಲ್ಪ ಫಾಸ್ಟಾಗಿ ಹೋಯ್ತಪ್ಪ ಸ್ಟಿಚಸ್ ಎಲ್ಲ ಅಂತಂದರೆ ಬೇಗನೆ ಮುಗಿಯುತ್ತೆ. ಇಲ್ಲ ಸ್ಲೋ ಇದೆಯಪ್ಪ, ಒಂದೊಂದು ಡಿಸೈನ್ಗೂ ಅವು ಕಟ್ ಮಾಡ್ಕೊತಾನೆ ಇರುತ್ತೆ ನಾಟ್ ಹಾಕ್ಕೊಂಡು. ಆ ಥರ ಸ್ಲೋ ಇತ್ತು ಅಂದರೆ 6 ತಾಸು ಹಂಗೆ 6 ತಾಸು ಮೇಲೇ ಡಿಸೈನ್ ಹೋಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದಿನಕ್ಕೆ ಸಿಂಪಲ್ ಇದ್ದರೆ 2 ಹಬ್ಬ ಅಂದರೆ 3 ಹಾಕ್ಬೋದು. ನಮ್ಮ ಟೈಮ್ ಮೇಲೆ ಡಿಪೆಂಡ್. ಬೆಳಿಗ್ಗೆ ಸ್ವಲ್ಪ ಬೇಗನೆ ಬಂದು ಶಾಪ್ ಓಪನ್ ಮಾಡಿ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಪ್ಪ ಅಂದರೆ ಒಂದಿನಕ್ಕೆ 3 ಹಾಕ್ಬೋದು ಫ್ರೆಂಡ್ಸ್ ಸಿಂಪಲ್ ಡಿಸೈನು. ಇನ್ನು ಹೆವಿ ಡಿಸೈನು ಬೆಳಿಗ್ಗೆ ಬೇಗನೆ ಬಂದು ಸ್ಟಾರ್ಟ್ ಮಾಡಿದ್ವು ಅಂದರೆ ಒಂದು ಇಡೀ ದಿನ ಒಂದು ಬ್ರೈಡಲ್ ವರ್ಕ್ದು ಮುಗಿಸ್ಬೋದು. ಇಲ್ಲ ಸ್ವಲ್ಪ ಲೇಟಾಗಿ ಬಂದು ಓಪನ್ ಮಾಡಿ ನಾವು ಹಾಕ್ತೀವಪ್ಪ ವರ್ಕ್ ಅಂದಾಗ 1.5 ದಿನ 2 ದಿನ ಹಾಗೆ ಆಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದಿನಕ್ಕೆ ನಾವು ಡಿಸೈನು ಈ ಥರ ಹಾಕ್ಬೋದು. ನನಗೆ ಒಬ್ಬರು ಕಸ್ಟಮರು ಸೊಂಡೂರಿಂದ 5 ಸ್ಯಾರಿ ಕೊಟ್ಬಿಟ್ಟು ಕೆಲವೊಂದಕ್ಕೆ ಅವರು ಡಿಸೈನ್ ಹೇಳಿದರು, ಇನ್ನೊಂದು ಕೆಲವೊಂದಕ್ಕೆ ನೀವೇ ಓನಾಗಿ ಮಾಡಿ ಮೇಡಮ್ ಅಂತ ಹೇಳಿದರು. ಹಾಗಾಗಿ ನಾನು ಆ ಸೀರೆ ನೋಡಿಬಿಟ್ಟು
ವರ್ಕ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ವರ್ಕ್ ನಿಮಗೆ ತೋರಿಸ್ತೀನಿ ನಾನು. ಇದು ಬೋಟ್ ನೆಕ್, ಸ್ಲೀವ್ಸಿಗೆ ಈ ಥರ ಬಂದಿದೆ, ಸಿಂಗಲ್ ಲೈನ್, ಕೆಳಗಡೆ ಬಾರ್ಡರ್ ಮೇಲೆ ಲೈನ್ ಮಾಡಿ ಅಲ್ಲಲ್ಲಿ ಬುಟ್ಟ ಮಾಡಿ ನಾನು ಗ್ರೀನ್ ಕಲರ್ ಬೀಡ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್, ಸ್ಟೋನ್ ಇಟ್ಟಿದ್ದೀನಿ. ತುಂಬ ತಿಕ್ಕಾಗಿ ಆರೆಂಜ್ ಕಲರ್ ಇದು ಸ್ಯಾರಿ, ಹಾಗಾಗಿ ಗ್ರೀನ್ ಬ್ಲೌಸ್ ಮೇಲೆ ಆರೆಂಜು ತುಂಬ ಹೈಲೈಟಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಫಿನಿಶಿಂಗು ಅಷ್ಟೇ ಭಾಳ ನೀಟಾಗಿ ಬಂದಿದೆ, ನೋಡ್ಬೋದು, ನೀವು ಕಾಣ್ತಿರ್ಬೋದು ನೋಡಿ. ತುಂಬ ತಿಕ್ಕಾಗಿ ಔಟ್ಲೈನು ಸಹ ನೀಟಾಗಿ ಕೊಟ್ಟಿದೆ. ಇದು ಬೋಟ್ ನೆಕ್ ಡ್ರಾಪ್ ಶೇಪ್. ಹಾಂ, ಸಾರಿ ಫ್ರೆಂಡ್ಸ್, ಕಸ್ಟಮರ್ ಬಂದುಬಿಟ್ರು, ಹಾಗಾಗಿ ನಾನು ವಿಡಿಯೋ ಆಫ್ ಮಾಡಿದೆ. ಇದು ಗ್ರೀನ್ ಬ್ಲೌಸಿಗೆ ಆರೆಂಜು, ಇದ್ರದ್ದು ಸ್ಯಾರಿ ಆರೆಂಜ್ ಕಲರ್. ಇದಕ್ಕೆ ಈ ಥರ ಬೇಬಿ ಕುಚ್ಚು ಹಾಕ್ಸಿದ್ದೀನಿ. ಅವ್ರು ಕೊಟ್ಟಿರೋ 5 ಸ್ಯಾರಿಗೂ ನಾನು ಬೇಬಿ ಕುಚ್ಚು ಮಾಡಿಸಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಮೆಂತೆ ಕಲರ್. ಈ ಡಿಸೈನು, ಈಗ ತೋರಿಸಿರೋ ಇದು ಗ್ರೀನ್ ಆರೆಂಜ್ ಕಾಂಬಿನೇಷನ್ ಡಿಸೈನು ಎರಡು ಸೇಮ್ ಫ್ರೆಂಡ್ಸ್. ಇಬ್ಬರದ್ದು ಇದು 2 ಸಿಸ್ಟರ್ದು, ಹಾಗಾಗಿ ಅವರು ಸೇಮ್ ಹಾಕ್ಸ್ಕೊಂಡಿರೋದು, ಸೇಮೇ ಇರಲಿ ಅಂತೇಳಿ ಹಾಕ್ಸ್ಕೊಂಡಿದ್ದಾರೆ. ಇದಕ್ಕೂ ಅಷ್ಟೇ ಕೆಳಗಡೆ ಸ್ಲೀವ್ಸಿಗೆ ಈ ಥರ ಬಾರ್ಡ್ರ್ ಮೇಲೆ ಲೈನ್ ಹಾಕ್ಬಿಟ್ಟು ಅಲ್ಲಲ್ಲಿ ಬುಟ್ಟ ಹಾಕಿ ಮೆರೂನ್ ಬೀಡ್ಸ್ ಹಚ್ಚಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಡಿಸೈನ್ ತಿಕ್ಕಾಗಿ ಭಾಳ ಚೆನ್ನಾಗಿ ಕಾಣ್ತಾ ಇದೆ. ಕಲರ್ ಕಾಂಬಿನೇಷನ್ ಅಷ್ಟೇ ಸಿಲ್ವರ್ ಬಾರ್ಡರ್ ಬಂದಿರೋದ್ರಿಂದ ನಾನು ಸಿಲ್ವರ್ ಫ್ಲವರ್ ಹಾಕಿ, ಈ ಲೀಫು, ಈ ಚಿಕ್ಕ ಚಿಕ್ಕ ಫ್ಲವರ್ ಎಲ್ಲ ನಾನು ಸ್ಯಾರಿ ಕಲರ್ ಕೊಟ್ಟಿದ್ದೀನಿ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದು ಸ್ಯಾರಿ ಬಂದು ಗ್ರೇ ಕಲರ್. ಇದು ಅಷ್ಟೇ ಆಲ್ಮೋಸ್ಟ್ ಆಲ್ ಅವರು ಎಲ್ಲ ಫ್ಲವರ್ ಡಿಸೈನೇ ಸೆಲೆಕ್ಟ್ ಮಾಡಿದ್ದಾರೆ. ಗ್ರೇ ಕಲರ್ ಸ್ಯಾರಿ ಇದು. ಇದ್ರದ್ದು ಸ್ಯಾರಿ ಕಾಪರ್, ಸಿಲ್ವರ್ ಆ್ಯಂಡ್ ಗ್ರೇ ಮಿಕ್ಸಿಂಗ್. ಈ ಡಿಸೈನಿಗೆ ಎರಡೇ ಕಲರ್ ಕಾಂಬಿನೇಷನ್ ಇರೋದ್ರಿಂದ, ಎರಡೇ ಆಪ್ಷನ್, ಕಲರ್ ಆಪ್ಷನ್ ಇರೋದ್ರಿಂದ ನಾನು ಕಾಪರ್, ಈ ಗ್ರೇ ಕಲರು ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ಗ್ರೇ ಡಲ್ ಆಗಿರುತ್ತೆ, ಇದ್ರ ಜೊತೆಗೆ ನಾನು ಸಿಲ್ವರ್, ಇದು ಸ್ಯಾರಿಯಲ್ಲಿ ಸಿಲ್ವರ್ ಇದೆ, ಸಿಲ್ವರ್ ಕೊಟ್ಟಿದ್ರೆ ಈ ಸಿಲ್ವರೇ ಹೈಲೈಟಾಗಿ ಕಾಣ್ತಾ ಇತ್ತು. ಈ ಗ್ರೇ ಅಷ್ಟೊಂದು ಕಾಣ್ತಾ ಇರಲಿಲ್ಲ, ಹಾಗಾಗಿ ನಾನು ಸಿಲ್ವರ್ ಕೊಡಲಿಲ್ಲ. ಕಾಪರು ಪ್ಲಸ್ ಗ್ರೇ ಕಲರ್ ಮಿಕ್ಸ್ ಮಾಡಿ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ಕ್ರೀಮ್ ಕಲರ್ ಸ್ಯಾರಿ ಅವ್ರದ್ದು. ಈ ಸ್ಯಾರಿಗೆ ಇದ್ರ ಜೊತೆಗೆ ಬ್ಲೌಸ್ ಬಂದಿತ್ತು, ಬ್ಲೌಸಿಗೆ ಆಲ್ರೆಡಿ ವರ್ಕ್ ಇತ್ತು ಫ್ರೆಂಡ್ಸ್, ಹಾಗಾಗಿ ಇದು ಆಲ್ರೆಡಿ ಇದು ಸ್ಯಾರಿಗೆ ವರ್ಕ್ ಬಂದಿತ್ತು. ಫ್ರಂಟ್ ಈ ಥರ ಸ್ಟೋನ್ ವರ್ಕು, ಹಾಗೆ ಇದು ಬಾಲ್ ಚೈನ್ ವರ್ಕು ಎಲ್ಲ ಮಾಡಿಬಿಟ್ಟಿತ್ತು, ರೆಡಿನೇ ಬಂದಿತ್ತು ಫ್ರೆಂಡ್ಸ್. ಇದು ಸ್ಯಾರಿ ಬ್ಲೌಸು. ಈ ಸ್ಯಾರಿ ಬ್ಲೌಸು ಅದು ಅವ್ರು ಬಂದುಬಿಟ್ಟು, ಮೇಡಮ್ ನಮಗೆ ಈ ಸ್ಯಾರಿ ಒಳಗೆ ಬಂದಿರೋ ಬ್ಲೌಸ್ನ ನನ್ನ ಮಗಳಿಗೆ ಸ್ಟಿಚ್ ಮಾಡಿ, ಅದರಲ್ಲಿ ಸ್ಲೀವ್ಸು ಮಗಳಿಗೂ ಬರಬೇಕು ಪ್ಲಸ್ ನನಗೂ ಬರಬೇಕು, ಆ ಥರ ನೀವು ಮಾಡಿಕೊಡಿ ಮೇಡಮ್. ಬಾಡಿಗೆ ನೀವು ಸಪ್ರೇಟಾಗಿ ಬ್ಲೌಸ್ ಪೀಸ್ ಬಟ್ಟೆ ತಂದುಬಿಟ್ಟು ನನಗೆ ಅದಕ್ಕೆ ವರ್ಕ್ ಹಾಕಿ, ಇದರಲ್ಲಿ ಬಂದಿರೋ ಸ್ಲೀವ್ಸ್ನ ನನ್ನ ಬ್ಲೌಸ್ಗೂ ಅಟ್ಯಾಚ್ ಮಾಡಿ, ಪ್ಲಸ್ ಹಾಗೆ ನಮ್ಮ ಮಗಳಿಗೆ ಬ್ಲೌಸ್ಗೂ ನೀವು ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು ಅವರು. ಏನಪ್ಪ ಅಂದರೆ ಒಂದು ಸ್ಯಾರಿಗೆ ಅವರು ತಾಯಿ ಮಗಳು ಇಬ್ಬರೂ ವೇರ್ ಮಾಡಲಿಕ್ಕೆ
ಅವರು ಐಡಿಯಾ ಮಾಡಿ ನನಗೆ ಇದನ್ನು ಹೇಳಿದ್ರು. ಹಾಗಾಗಿ ಸರಿ ಅಂತೇಳಿ ನಾನು ಈಗ ಈ ಸ್ಯಾರಿಯಲ್ಲಿ ಬಂದಿರೋ ಇದನ್ನೇ ನಾನು ಅವ್ರ ಮಗಳಿಗೆ ಸ್ಟಿಚ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಈ ಥರ ಫ್ಲವರ್ ಕಾಪರಲ್ಲಿ ಫ್ಲವರ್ ಬುಟ್ಟ ಹಾಕಿ, ತೋಳಿಗೆ ನಾನು ಒಂದು ಸಿಂಗಲ್ ಲೈನ್ ಹಾಕಿಬಿಟ್ಟು ಅದಕ್ಕೆ ಸ್ಟೋನ್ ವರ್ಕ್, ಸ್ಟೋನ್ದು ಚೈನ್ ಹಚ್ಚಿದ್ದೀನಿ ಫ್ರೆಂಡ್ಸ್. ಏನಕ್ಕಪ್ಪ ಅಂದರೆ ಈ ಡಿಸೈನಿಗೆ ಮ್ಯಾಚ್ ಆಗಲಿ ಅಂತ ಈ ಥರ ಮಗಳದು ಮಾಡಿದ್ದೀನಿ. ಹಾಗೆ ಅವ್ರದ್ದು ತಾಯಿದು ಬಂದ್ಬಿಟ್ಟು ಈ ಥರ ಮಾಡಿದ್ದೀನಿ. ಇದು ಪ್ಲೇನ್ ಬಟ್ಟೆ ತಂದು ಅದೇ ಸ್ಯಾರಿಯಲ್ಲೇ ಬಂದಿತ್ತಲ್ಲ ಬ್ಲೌಸು, ಅದನ್ನು ಮಗಳಿಗೆ ಮಾಡಿ, ಇನ್ನು ಮಿಕ್ಕಿದ್ದು ಇದು ಆಲ್ರೆಡಿ ಅದು ಸ್ಯಾರಿಯಲ್ಲೇ ಕೊಟ್ಟಿದ್ರು ಇವರು, ಇದು ಸ್ಯಾರಿಯಲ್ಲೇ ಕೊಟ್ಟಿದ್ರು. ನಾನು ಕೆಳಗಡೆ ಈ ಡಿಸೈನ್ ಹಾಕಿ, ಕಟ್ ವರ್ಕ್ ಡಿಸೈನು ಹಾಕಿ, ಈ ಬಾಡಿಗೆ ಪ್ಲೇನ್ ಪಟ್ಟು ಸಿಲ್ಕ್ ಬಟ್ಟೆ ತಂದ್ಬಿಟ್ಟು ವರ್ಕ್ ಹಾಕಿ ಅದಕ್ಕೆ ಮ್ಯಾಚ್ ಆಗೋ ಥರ ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್. ಇದನ್ನು ತುಂಬ ಚೆನ್ನಾಗಿ ಬಂದಿದೆ. ಕಟ್ ವರ್ಕ್ ಡಿಸೈನ್ ಇದು ನೋಡ್ತಿರ್ಬೋದು ನೀವು. ನೋಡಿ ಈ ಥರ ಕ್ರೀಮ್ ಕಲರ್ ಮಾಡಿದ್ದೀನಿ ನೋಡಿ. ಫ್ಲವರ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇದು ಸ್ಟೋನು ಅಷ್ಟೇ ನಾನು ಸ್ಯಾರಿಗೆ ಮ್ಯಾಚ್ ಆಗೋ ಥರ, ಅವರು ಆಲ್ರೆಡಿ ವರ್ಕ್ ಕೊಟ್ಟಿದ್ರಲ್ಲ ಅದಕ್ಕೆ ಮ್ಯಾಚ್ ಆಗೋ ಥರ ನಾನು ಇದಕ್ಕೆ ಸ್ಟೋನು ಅಟ್ಯಾಚ್ ಮಾಡಿದ್ದೀನಿ. ಚೆನ್ನಾಗಿ ಬಂದಿದೆ. ಈ ಸ್ಯಾರಿಗೆ ಈ ಡಿಸೈನ್ ಬ್ಲೌಸು, ಹಾಗೆ ಇದು ಒಂದು ಎರಡು ಈ ಥರ ಫ್ರೆಂಡ್ಸ್. ಇವೆಲ್ಲ ಟೋಟಲು 5 ಸ್ಯಾರಿ 6 ಬ್ಲೌಸು ವರ್ಕ್ ಹಾಕಿ ನಾನು ಸ್ಟಿಚ್ ಮಾಡಿದ್ದೀನಿ. ಸ್ಯಾರಿಗೆಲ್ಲ ಪಿಕೋ ಫಾಲ್ ಮಾಡಿ ಬೇಬಿ ಕುಚ್ಚು ಮಾಡಿಸಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದೆಲ್ಲ ಒಬ್ರದ್ದು. ಈ ಥರ ನಾನು ಸಿಸ್ಟರಿಗೆ ಹೇಳೋದು ಇಷ್ಟೇ, ಒಂದು ದಿನಕ್ಕೆ ಸಿಂಪಲ್ ಆದರೆ ಆಲ್ಮೋಸ್ಟ್ ಆಲ್ 3 ಹಾಕ್ಬೋದು. ಹೆವಿ ಮೀಡಿಯಮ್ ಡಿಸೈನ್ ಆದರೆ 1.5 ದಿನ ತಗೊಳುತ್ತೆ. ಇಲ್ಲಪ್ಪ ನಮಗೆ ಹೆವಿ ಬ್ರೈಡಲ್ ವರ್ಕ್ ಅಂದರೆ ಡಿಪೆಂಡ್ ಆಫ್ ಡಿಸೈನು, 1.5 ದಿನ ತೊಗೋಬೋದು, 2 ದಿನ ತೊಗೋಬೋದು, ಆಲ್ಮೋಸ್ಟ್ ಅಲ್ಲಿ 2 ದಿನ ತೊಗೊಳುತ್ತೆ. ಹಾಗಾಗಿ 1 ದಿನಕ್ಕೆ ಇಷ್ಟು ಹಾಕ್ಬೋದು. ಹಾಗೆ ಈ ಸ್ಯಾರಿ 5 ಸ್ಯಾರಿದು ನಾನು ಡಿಸೈನ್ ಮಾಡಲಿಕ್ಕೆ 2 ದಿನಕ್ಕೆ 3 ಅಂದ್ರೂ 2.5-3 ದಿನ ಅಂತೂ ಡಿಸೈನ್ ಹಾಕಲಿಕ್ಕೆ ತೊಗೊಂಡಿದ್ದೆ ಫ್ರೆಂಡ್ಸ್. ಇನ್ನು ಸ್ಟಿಚ್ ಮಾಡಲಿಕ್ಕೆ ಒಂದು 2 ದಿನ. ಹಾಗಾಗಿ ಇದು ಸ್ಯಾರಿ ಬೇಬಿ ಕುಚ್ಚು ಹಾಕಲಿಕ್ಕೆ ನಾನು ಹೊರಗಡೆ ಕೊಟ್ಟಿದ್ದೆ. ಈ ಥರ ಈ 5 ಸ್ಯಾರಿಗೆ ನನಗೇನಿಲ್ಲಪ್ಪ ಅಂದರೂ 6 ಡೇಸ್ ಆದರೂ ತೊಗೊಂಡಿದ್ದೆ ಫ್ರೆಂಡ್ಸ್. ನೀವೇ ಯೋಚನೆ ಮಾಡಿ, 6 ಡೇಸ್ಗೆ ನಾವು 5 ಬ್ಲೌಸು ವರ್ಕ್ ಹಾಕಿ ಸ್ಟಿಚ್ ಮಾಡ್ಬೋದಪ್ಪ ಅಂದರೆ ದಿನಕ್ಕೆ 3-4 ಹೇಗೆ ಹಾಕ್ಬೋದು, ಯಾವ ಥರ ಆಗುತ್ತೆ? ಏನೇ ನಾವು ಟೈಮು ಮೇಂಟೆನೆನ್ಸ್ ಮಾಡಿದ್ರೂ ಸಹ ಒಂದು ದಿನಕ್ಕೆ 2 ಅಥವಾ ಸಿಂಪಲ್ ಡಿಸೈನ್ 2 ಅಥವಾ 3 ಹಾಕೋಕ್ಕಷ್ಟೇ ಸಾಧ್ಯ. ಅವರು ಹೇಳಿದ ಥರ ನಾವು 5-5 6 ಮಾಡಿ 4-4 3-3 ಸಾವಿರ 5,000 ದುಡಿಯೋದು ಅಂತ ಹೇಳ್ತಾರೆ. ಅದು ಸಾಧ್ಯನೇ ಇಲ್ಲ. ಇದನ್ನೇ ಅವರು ಹೇಳಿದ್ದನ್ನೇ ನಾನು ಕೇಳಿಬಿಟ್ಟು ನೋಡೋಣ ಮಾಡೋಣ ಅಂತಲೇ ಹಿಂದೆ ಮುಂದೆ ನಾನು ಯೋಚನೆ ಮಾಡಲಾರ್ದೇ ಅವರು ಹೇಳಿರೋದಕ್ಕೆ ನಾನು ಇಂಪ್ರೆಸ್ ಆಗಿ ತೊಗೊಳ್ಳೋಣ ಅಂಥೇಳಿ ತೊಗೊಂಡು ನಾನು ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ. ಇದರಲ್ಲಿ ಲಾಭ ಇದೆ, ಇಲ್ಲ ಅಂತ ನಾನು ಹೇಳಲ್ಲ, ಲಾಭ ಇದೆ. ಹಾಗೆ ಅದಕ್ಕೆ ತಕ್ಕಂತೆ ನಾವು ಕಷ್ಟನೂ ಪಡ್ಬೇಕು ಫ್ರೆಂಡ್ಸ್. ಅವ್ರು ಹೇಳಿದ ಪ್ರಕಾರ ಈ ಥರ ಫ್ರೇಮಿಗೆ ಸೆಟ್ ಮಾಡಿಬಿಡಿ, ಹಾಕ್ಬಿಡಿ, ಅದು ತನ್ನಷ್ಟು ತನ್ನ ವರ್ಕ್ ಆಗುತ್ತೆ, ನೀವು ಪ್ರತಿ ಯಾವುದಾದ್ರೂ ಒಂದು ಕೆಲಸ ಮಾಡ್ಕೋಬೋದು ಅಂತ ಹೇಳ್ತಾರೆ. ಅದು ಆಗಲ್ಲ ಫ್ರೆಂಡ್ಸ್. ಆ ಥರ ನಾವು ಅದನ್ನು ಬಿಟ್ಟು ಬೇರೆ ಕಡೆ ನಾವು ಗಮನ ಕೊಟ್ಟವಪ್ಪ ಅಂದರೆ ಅದು ಮಷಿನೇ ಕರೆಕ್ಟ್. ಎಂಥ ಮನುಷ್ಯರಿಂದನೇ ಒಂದಲ್ಲ ಒಂದು ತಪ್ಪು ಹಾಗೇ ಆಗುತ್ತೆ, ಇನ್ನು ಮಷಿನಿಂದ ಆಗಲ್ಲ. ಆ ದಾರ ನೀಡಲು ಸ್ಟಾಪ್ ಆಗುತ್ತೆ, ದಾರ ಕಟ್ಟಾಗುತ್ತೆ, ದಾರ ಕೆಳಗಡೆ ಜಾಮ್ ಆಗುತ್ತೆ, ಮೇಲ್ಗಡೆ ಕೆಳಗಡೆ ಜಾಮ್ ಆದಾಗ ಸ್ಯಾರಿ ಹರಿಯೋ ಚಾನ್ಸಸ್ ಇರುತ್ತೆ. ಅದೆಲ್ಲ ತುಂಬಾ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಅದು ಅರ್ಧ ಆದಮೇಲೆ ಅದನ್ನು ನಾವು ರಿಪೇರಿ ಮಾಡೋದಿದೆ ನೋಡ್ರಿ, ಅದೊಂದು ದೊಡ್ಡ ಸಮಸ್ಯೆ ನಮಗೆ. ಏನಪ್ಪ ಅಂದರೆ ಸಣ್ಣ ಪುಟ್ಟದ್ದು ಅಮೌಂಟಿಂದು ಸ್ಯಾರಿ ನಮಗೆ ಕೊಟ್ಟಿರಲ್ಲ ಅವರು. ದೊಡ್ಡ ಅಮೌಂಟಿನ ಯಾರೇ ಆಗಿರಲಿ, ನಾವೀಗ ಅವ್ರ ಪ್ಲೇಸಲ್ಲಿ ನಿಂತು ಯೋಚನೆ ಮಾಡಬೇಕು. ಈಗ ರೆಗ್ಯುಲರ್ ಅಂದರೆ ಡೈಲಿ ವೇರ್ ಯೂಸ್ ಮಾಡೋಂಥ ಸ್ಯಾರಿಗಳನ್ನೇನು ಅವ್ರು ನಮಗೆ ಡಿಸೈನ್ ಹಾಕ್ರಿ ಅಂತ ಕೊಟ್ಟಿರಲ್ಲ. ಎಲ್ಲ ಕಾಸ್ಟ್ಲಿ ಸೀರೆಗಳನ್ನೇ ನಮಗೆ ಅವರು ಕೊಟ್ಟಿರ್ತಾರೆ. ಕಾಸ್ಟ್ಲಿ ಸೀರೆಗಾದರೂ ನಾವು ಡಿಸೈನ್ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳೋಣ ಅನ್ನೋ ಆಸೆ ಅವ್ರಿಗೂ ಇರುತ್ತೆ. ಅಂಥ ಸ್ಯಾರಿನ ಅವ್ರು ನಮಗೆ ಕೊಟ್ಟಾಗ ನಾವು ಅಷ್ಟೇ ಜವಾಬ್ದಾರಿಯಿಂದ ಅವ್ರಿಗೆ
ಏನು ಹೇಳಿರ್ತಾರೋ ಅದನ್ನು ನಾವು ಮಾಡಿಕೊಡೋ ಜವಾಬ್ದಾರಿ ನಮ್ಮದಿರುತ್ತೆ. ಹಾಗಾಗಿ ನಾವು ಈ ಥರ ಬಿಟ್ಟು ಬೇರೆ ಕಡೆ ನಾವು ಗಮನ ಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ. ಅದು ತನ್ನಷ್ಟನ ಹಾಕುತ್ತೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ನಾವು ಟೈಮ್ ಕೊಡಲೇಬೇಕಾಗುತ್ತೆ, ಅದ್ರ ಹತ್ರನೇ ಇರಬೇಕಾಗುತ್ತೆ. ನಾನು ಇಲ್ಲಿ ಫ್ರೇಮಿಗೆ ಬಟ್ಟೆ ಸಟ್ ಮಾಡಿ ಅದು ವರ್ಕ್ ಹಾಕ್ಲಿಕ್ಕೆ ಬಿಟ್ಟು ನಾನು ಇಲ್ಲಿ ಸ್ಟಿಚ್ ಮಾಡೋಕ್ಕೆ ಕೂತ್ರೆ ಅದು ಪದೇ ಪದೇ ದಾರ ಕಟ್ಟಾಗೋದು, ನೀಡಲ್ ಸ್ಟಾಪ್ ಆಗೋದು, ಹಾಗೆಯೇ ಕೆಳಗಡೆ ಎಲ್ಲ ದಾರ ಒಂದು ಟೈಮ್ ದಾರ ಜಾಮ್ ಆಯ್ತು ಅಂದರೆ ಅದು ತೆಗಿಯೋಕ್ಕೆ 2 ತಾಸು ಬೇಕು, ಅಷ್ಟು ಸಮಸ್ಯೆ ಆಗ್ತಾನೇ ಇರ್ತದೆ. ಹಾಗಾಗಿ ತುಂಬ ಇದರಲ್ಲಿ ಶ್ರಮ ಅಂತೂ ಇದ್ದೇ ಇದೆ ಫ್ರೆಂಡ್ಸ್. ನಾನು ಈ ಮಷಿನ್ ಬಗ್ಗೆ ಇನ್ನೂ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ನಾನೀಗ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಡಿಸೈನ್ ಒಂದು ದಿನಕ್ಕೆ ಎಷ್ಟು ಹಾಕ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಏನಾದರೂ ಮಷಿನ್ ಬಗ್ಗೆ ನಿಮಗೆ ಡೌಟ್ ಇದ್ದರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ನಿಮಗೆ ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ ಫ್ರೆಂಡ್ಸ್. ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಧನ್ಯವಾದ.